ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಇದು ಮುಂದಿನ ಮುಖ್ಯಮಂತ್ರಿಯ ಬಿಗ್ ಸೀಕ್ರೆಟ್. ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ, ಕೆಲವೇ ದಿನಗಳಲ್ಲಿ ಏನು ಬೆಳವಣಿಗೆ ಆಗಲಿದೆ ಅನ್ನುವಂಥ ಬಿಗ್ ಸೀಕ್ರೆಟ್ ತೆರೆದುಕೊಂಡಿದೆ. 25 ಶಾಸಕರ ರಹಸ್ಯ ಏನದು, ಸದ್ದಿಲ್ಲದೆ ನಡೆದಿರುವಂತಹ ಆಪರೇಷನ್ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ತಮಾಷೆಯಂತಿರುವ ಮಾತಿನಲ್ಲೇ ಹಲವು ರಹಸ್ಯಗಳು ಹೊರಗಡೆ ಬಂದಿರೋದು. ಯಾಕಂದ್ರೆ ಇದೆಲ್ಲ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ವಾ, CM ಚೇಂಜ್ ಆಗ್ತಾರಾ ಅನ್ನುವ ದೊಡ್ಡ ಪ್ರಶ್ನೆಯೊಂದು ಹುಟ್ಕೊಂಡಿರುವಂತಹ ಟೈಮು. ಯಾಕಂದ್ರೆ DK ಶಿವಕುಮಾರ್ ಅವ್ರು ಮೊನ್ನೆ ಅಷ್ಟೇ ಆ ದಿನಕ್ಕೆ ಕಾಯ್ತಾ ಇದ್ದೀನಿ, ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲೆಲ್ಲ ಇರೋ ಮಾತೇ ಇಲ್ಲ, ನಮ್ಮ ನಡುವೆ ಏನೋ ಒಂದು ಒಪ್ಪಂದ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ವಿರೋಧ ವ್ಯಕ್ತವಾಯಿತು. ಪರಮೇಶ್ವರ್ ಅವರು ಸಿಟ್ಟು ಮಾಡ್ಕೊಂಡ್ರು, ಇವರಿಬ್ಬರೇ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ನಾವೇನ್ ಮಾಡೋಣ ಅಂತ. ಎಲ್ಲ ಆದ್ಮೇಲೂ ಹೌದ್ರಿ ಏನೋ ಆಗಿದೆ ಡೆಲ್ಲಿಲಿ, ಎಲ್ಲ ಹೊರಗಡೆ ಎಲ್ರಿಗೂ ಹೇಳ್ಕೊಂಡು ಬರೋಕ್ಕಾಗತ್ತೆ, ಏನೋ ಒಂದು ಆಗಿರೋದು ಹೌದು ಡೆಲ್ಲಿಲಿ ಅನ್ನುವ ಮೂಲಕ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟರು. ಮೂಢ ಸಂಕಷ್ಟ, ಇಡಿ CBI ಅಂತ ಹೈಕೋರ್ಟ್ ಅಂಗಳದಲ್ಲಿದೆ. ಇಡಿಯನ್ನ ಪ್ರತಿವಾದಿಯನ್ನಾಗಿ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನ ನಡೀತಿದೆ. 19ನೇ ತಾರೀಕಿಗೆ ತೀರ್ಪು ಬರುತ್ತಾ ಅನ್ನೋ ಕುತೂಹಲ ಇದೆ. CBIಗೆ ಹೋದ್ರೆ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆ ಇದೆ. CBIಗೆ ಹೋಯ್ತು ಅಂದ್ರೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಲೇಬೇಕಾಗ ಬರಬಹುದು. ಇಷ್ಟೆಲ್ಲ ಆಗ್ತಿರೋ ಹೊತ್ತಲ್ಲಿ ಹೊರಬಿದ್ದಿರುವಂಥ ಮಾತಾಗಿರೋದ್ರಿಂದ ಇದು ಮತ್ತಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ಏನದು ಹಾಗಾದ್ರೆ? ಅಧಿವೇಶನದಲ್ಲಿ ಒಂದಿಷ್ಟು ಹಾಸ್ಯ ಚಟಾಕಿಗಳೆಲ್ಲ ಸಹಜ, ಲೈಟ್ ಟಾಕ್ ಇರುತ್ತೆ, ಅದು ಇದು ತಮಾಷೆ, ಎರಡೂ ಪಕ್ಷದವರಿಂದ ಕಾಲೆಳೆಯೋದು ಮತ್ತೊಂದು ಎಲ್ಲ ನಡೀತಿರತ್ತೆ. ಆದ್ರೆ ಅದ್ರ ನಡುವೆನೆ, ಆ ತಮಾಷೆಯ ನಡುವೆಯೇ ಕೆಲವು ರಹಸ್ಯಗಳು ತೆರೆದುಕೊಂಡಿರೋದು. ಈಗ DK ಶಿವಕುಮಾರ್ ಅವರು ತನ್ನ ಭವಿಷ್ಯವನ್ನ ಹಿಂದಿನಿಂದ ಇಂದಿನ ತನಕ ಪಕ್ಕ ಯಾವಾಗ ಏನಾಗ್ತೀನಿ, ಯಾವಾಗ ಟಿಕೆಟ್ ಸಿಗತ್ತೆ, ಯಾವಾಗ ಸಿಗಲ್ಲ, ಯಾವ ಎಲೆಕ್ಷನ್ ಅಲ್ಲಿ ತೊಂದರೆ ಆಗುತ್ತೆ, ಯಾವ ಎಲೆಕ್ಷನ್ನಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಪ್ರತಿಯೊಂದನ್ನೂ ಹೇಳ್ಕೊಂಡು ಬಂದಿರೋ ಆಸ್ಟ್ರಾಲಜರ್. ನಾನು ಯಾವಾಗ ಯಾವ ಮಂತ್ರಿ ಆಗ್ತೀನಿ, ಏನೇನು ಮಾಡ್ತೀನಿ, ಯಾವ್ಯಾವ ಹುದ್ದೆಗೆ ಹೋಗ್ತೀನಿ, ಪ್ರತಿಯೊಂದನ್ನೂ ಅಚ್ಚುಕಟ್ಟಾಗಿ ನಡೆದಂತೆ ಮುಂಚೆನೆ ಹೇಳಿದ್ದ, ಈಗಲೂ ಹೇಳ್ತಾ ಇರುವಂಥ ಭವಿಷ್ಯ ಆಸ್ಟ್ರಾಲಜರ್ ತನ್ನ ಬಗ್ಗೆ ಏನು ಹೇಳಿದ್ದಾರೆ, ಮುಂದಿನ ಹೆಜ್ಜೆಯ ಬಗ್ಗೆ ಅನ್ನುವ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. DK ಶಿವಕುಮಾರ್ ಅವ್ರ ಬಗ್ಗೆ ಗೊತ್ತಿರೋದೆ, ಈ ರೀತಿ ಏನೇ ಒಂದು ನಿರ್ಧಾರ ತಗೊಳ್ಳುವಾಗಲಿ, ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಫೈನಲ್ ಮಾಡುವಾಗಲೂ ಜಾತಕವನ್ನು ಜ್ಯೋತಿಷಿಗಳಿಗೆ ಕಳಿಸ್ಕೊಡ್ಲಾಗುತ್ತೆ. ಅದು ಯಾರ್ಯಾರೋ ಅಲ್ಲ, ಅವ್ರು ನಂಬಿರುವಂಥ ಒಂದಿಬ್ರು ಪಕ್ಕಾ ರಿಸಲ್ಟ್ ಅವ್ರ ಕಡೆಯಿಂದ ಸಿಕ್ಕಿದೆಯಂತೆ ಅವ್ರಿಗೆ. ಸೊ ಈಗ ಚನ್ನಪಟ್ಟಣದಲ್ಲಿ ಯಾಕೆ DK ಸುರೇಶ್ ಅವ್ರನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ಯೋಗೇಶ್ವರ್ ಪರವಾಗಿತ್ತು ಅನ್ನುವಂಥ ಟಾಕ್ ಕೂಡ ಇದೆ. ಪ್ರತಿ ಎಲೆಕ್ಷನ್ನಲ್ಲೂ ಕ್ಯಾಂಡಿಡೇಟ್ ಫೈನಲ್ ಮಾಡಿದಾಗ ಇಂಥವ್ರನ್ನೇ ಹಾಕ್ತಾರೆ, ಇಂಥವ್ರು ಗೆಲ್ತಾರೆ ಅಂತ ಗೊತ್ತಾದ ಮೇಲೆ ಹಾಕ್ತಾರೆ. ಕೆಲವು ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಹಾಕಬೇಕಾಗತ್ತೆ, ಕ್ಯಾಂಡಿಡೇಟ್ ಸ್ಪರ್ಧೆ ಮಾಡಲೇಬೇಕಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ. ಆದರೆ ಕಾಂಗ್ರೆಸ್ಗೆ ಪೂರಕವಾಗಿರೋ ಕ್ಷೇತ್ರಗಳಲ್ಲಂತೂ ಜಾತಕ ಪಕ್ಕಾ ಮಾಡಿಕೊಂಡೇ ಟಿಕೆಟ್ ಫೈನಲ್ ಮಾಡ್ತಾರೆ DK ಶಿವಕುಮಾರ್ ಅವರು ಅನ್ನೋ ಒಂದು ಮಾತು ಕೂಡ ಇದೆ, ಚರ್ಚೆಯಲ್ಲಿರುತ್ತೆ. ಅಷ್ಟರ ಮಟ್ಟಿಗೆ ಅವರು ಎಲ್ಲ ಆಸ್ಟ್ರಾಲಜರ್ ಮೂಲಕ ಪಕ್ಕಾ ಮಾಹಿತಿಯನ್ನು ಪಡ್ಕೊಂಡಿರ್ತಾರೆ. ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರು ಕಲಾಪದಲ್ಲಿ, ಎಲ್ಲ ಹೇಳಿರೋರು ಇದ್ದಾರೆ ಅಂತ. ಆಗ ಅಶೋಕ್ ಅವರು ಕಾಲೆಳಿತಾರೆ, ಹಾಗಾದ್ರೆ ಏನು ಮುಂದೆ ಮುಖ್ಯಮಂತ್ರಿಗಳನ್ನ, ಈಗಿರೋರನ್ನ ಕಾಲು ಎಳೆದು ಇಳಿಸಿ ನೀವು ಹೋಗಿ ಕೂರ್ತೀರಾ, ಅವರನ್ನ ಆ ಕಡೆ ಇಳಿಸ್ಬಿಟ್ಟು ಹೋಗಿ ಕೂರೋದು ಫಿಕ್ಸಾ, ಜನವರಿ ಮತ್ತೊಂದು ಅಂತೆಲ್ಲ ಮಾತಾಗುತ್ತೆ. ಆಗ ಸ್ಪೀಕರ್ ಅವರು ನಿಮಗೆ ಕೆಲವೊಂದು ಪ್ರಶ್ನೆ ಕೇಳಿದಾರಲ್ಲ ಪ್ರತಿಪಕ್ಷದವರು, ಅವ್ರನ್ನ ನಿಮ್ಮ ಚೇಂಬರ್ಗೆ ಕರೆಸ್ಕೊಂಡು ಆನ್ಸರ್ ಮಾಡಿ, ಇಲ್ಲಿ ಬೇಡ ಸುಮ್ಮನೆ ಕಾಲು ಹನ್ನ ಅಂತೆಲ್ಲ ಹೇಳ್ತಾರೆ. DK ಶಿವಕುಮಾರ್ ಅವರು ಮುಂದುವರಿಸಿ, ನಾನು ಏನಾಗ್ತೀನಿ ಮತ್ತು ಯಾವಾಗ ಆಗ್ತೀನಿ ಅನ್ನೋದನ್ನು ಆಸ್ಟ್ರಾಲಜರ್ ನನಗೆ ಹೇಳಿರೋದನ್ನು ಇಲ್ಲಿ ಹೇಳಿಬಿಟ್ರೆ BJPಯಲ್ಲಿರೋ 25 ಜನ ಇಲ್ಲಿ ಬಂದು ಕೂರೋಕೆ ರೆಡಿ ಇದ್ದಾರೆ, ಶಿಫ್ಟ್ ಆಗ್ತಾರೆ. JDS ಮತ್ತೆ BJPಯ 25 ಜನ ಶಿಫ್ಟ್ ಆಗ್ತಾರೆ ಅಂತಾರೆ. ಇದು ತಮಾಷೆಯಂತೆ ಕಂಡು ಬಂದ್ರೂ ಕೂಡ ಹಿಂದೆ ಬೇರೆ ಶಾಸಕರ ಬಾಯಲ್ಲಿ ಸಿಡ್ತಿದ್ಯಲ್ಲ, ಅದಕ್ಕೆ ಕುತೂಹಲ ಅನಿಸ್ತಾ ಇದೆ. ನನಗೆ ನಾ ಇನ್ನ ಮಂತ್ರಿನೇ ಇರ್ಲಿಲ್ಲ, MLAನೂ ಇರ್ಲಿಲ್ಲ, ನೀನ್ ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನೀನ್ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ನನಗೆ ಯಾವ್ದು ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ, ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಹೇಳಿರ್ತಾರೆ, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ.
ಅಸ್ಟ್ರಾಲಜರ್ ನನಗೇನ್ ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋ ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಸಿಗ್ತಾರೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಸೋಮಶೇಖರ್ ಅವರು ಸೋಮಶೇಖರ್ ಅವರು ಇನ್ನೇನು ಕಾಂಗ್ರೆಸ್ ಸೇರಿದಂಗೆ ಬಿಜೆಪಿಯಿಂದ ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕೂ ಮುಹೂರ್ತ ಫಿಕ್ಸ್ ಆಗಿದೆ. ಮೊನ್ನೆ ಅಷ್ಟೇ ಅವ್ರು ಏನ್ ಹೇಳಿದ್ರು, 10 ಜನ ಶಾಸಕರು ಬರೋದಿಕ್ಕೆ ರೆಡಿ ಇದ್ದಾರೆ. ಬರೀ ಬಿಜೆಪಿಯಿಂದ 10 ಜನ ಬರೋದಿಕ್ಕೆ ರೆಡಿ ಇದ್ದಾರೆ. ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಾರೆ, ನಾಯಕರ ಸಂಪರ್ಕದಲ್ಲಿದ್ದಾರೆ. ನಾನು ಬೇಕಾದ್ರೆ ಕೋಆರ್ಡಿನೇಷನ್ ಮಾಡ್ತೀನಿ ಅಲ್ಲಿಂದ ಸೂಚನೆ ಬಂತು ಅಂದ್ರೆ ಅನ್ನುವ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ರು. ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ಅವರು ಕುರ್ಚಿ ವಿಚಾರದಲ್ಲಿ ಪಟ್ಟು ಹಿಡಿದು ಅಥವಾ ಸಿದ್ದರಾಮಯ್ಯನವ್ರಿಗೇನೆ ಅನಿವಾರ್ಯ ಅಂತ ಸ್ಥಿತಿ ಬಂದ್ರು ಅವರು ಶಿಷ್ಯಂದ್ರು ಬಿಟ್ಕೊಡ್ಬೇಕಲ್ಲ ಅಷ್ಟು ಈಸಿಯಾಗಿ. ಸತೀಶ್ ಜಾರಕಿಹೊಳಿ ಅವರು ಒಂದು ಟೀಮ್ ಹಿಡ್ಕೊಂಡು ಸೆಡ್ ಹೊಡೆದು ಇನ್ನೊಬ್ರು ಇನ್ನೊಂದು ಮಾಡಿದ್ರೆ ನನ್ನ ಹತ್ರ ಹೊರಗಡೆಯಿಂದ ಕರ್ಕೊಂಡು ಬಂದು ಸರ್ಕಾರಕ್ಕೆ ಬಲ ನಂಬರ್ ತೋರಿಸೋವಷ್ಟು ಶಕ್ತಿ ಇದೆ ಅನ್ನುವ ಮೆಸೇಜು ಕೊಟ್ಟಂಗೆ ಕಾಣಿಸ್ತು ಸಿದ್ದರಾಮಯ್ಯನವ್ರಿಗೆ ಅಥವಾ ಹೈಕಮಾಂಡ್ಗೆ. ಹೊರಗಡೆಯಿಂದ 25 ಜನರನ್ನ ಕರ್ಕೊಂಡು ಬರಬಲ್ಲ, ಇಲ್ಲಿರೋರ ಜೊತೆಗೆ ಹೊರಗಡೆಯಿಂದ ನಾನು ಕರೆದ್ರು ಬರೋರಿದ್ದಾರೆ. ಸೊ ಯಾರು ಇಲ್ಲಿ ತಂಡ ಕಟ್ಕೊಂಡು ಹೊರಗೆದ್ದು ಹೋಗ್ತೀನಿ ಅಂದ್ರೆ ಸರ್ಕಾರಕ್ಕೆ ಥ್ರೆಟ್ ಕೊಡೋಕ್ಕಾಗಲ್ಲ ಅಂತ ಹೈಕಮಾಂಡ್ಗೆ ಭರವಸೆ ಕೊಟ್ಟು ಮುಖ್ಯಮಂತ್ರಿ ಆಗಬಹುದು. ಅದಕ್ಕೂ ರೆಡಿ ಇದ್ದಾರೆ ಡಿ.ಕೆ. ಅನ್ನೋದು ವೆರಿ ಕ್ಲಿಯರ್. ಡಿ.ಕೆ. ಶಿವಕುಮಾರ್ ಅವರು ಹೇಳಿರೋ ಮಾತನ್ನ ಅರ್ಥ ಏನು, ನಾನು ಏನಾಗ್ತೀನಿ ಯಾವಾಗ ಆಗ್ತೀನಿ ಅಂತ ಆಸ್ಟ್ರಾಲಜರ್ ನನಗೆ ಹೇಳಿರೋದನ್ನ ಹೇಳಿದ್ರೆ ಇಲ್ಲಿ ಬರ್ತಾರೆ, ಎಲ್ರು ಇಷ್ಟು ಜನ ಬರ್ತಾರೆ ಅಂತಾರೆ. ಅದರ ಅರ್ಥ ನಾನು CM ಆಗ್ಲಿದ್ದೀನಿ ಅಂತ ವೆರಿ ಕ್ಲಿಯರ್ ಆಗಿ ಅವ್ರು ಹೇಳಿರೋದು. ಇಷ್ಟು ಜನ ಎದ್ದು ಬರ್ತಾರೆ ನೋಡಿ ಈಗ ಅಂತ. ಸೊ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಎದುರಾಗಿರೋ ಹೊತ್ತಲ್ಲಿ ಮೊನ್ನೆ ರಾಷ್ಟ್ರೀಯ ವಾಹಿನಿಯ ಸಂದರ್ಶನಕ್ಕೆ ಓಪನ್ ಆಗಿ ಹೇಳಿದ್ರು, ಇನ್ನು ವೇಟಿಂಗ್ ಲಿಸ್ಟಲ್ಲಿ ಇಲ್ಲ ನಾನು ಅಂತ. ಹಾಗೆ ಹಲವೆಡೆ ನೇರವಾಗಿ ಒಕ್ಕಲಿಗ ಸಮುದಾಯಕ್ಕೆ ಚಾನ್ಸ್ ಮನೆ ಬಾಗಿಲಿಗೆ ಬಂದಿದೆ. ಡೆಲ್ಲಿಯಲ್ಲೆಲ್ಲ ಫೈನಲ್ ಆಗಿದೆ ಅಂತ ಲೋಕಸಭಾ ಚುನಾವಣೆ ಟೈಮಲ್ಲಿ ಭಾಷಣದ ವೇಳೆ ಹೇಳಿದ್ದು ನಮಗೆ ನೆನಪಿದೆ. ಸ್ವಾಮೀಜಿಗಳ ಬಾಯಲ್ಲಿ ಬಂದಿದ್ದು ನೆನಪಿದೆ. ನೊಣವಿನಕೆರೆ ಆಶೀರ್ವಾದ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಕ್ಕೇ ಬಿಟ್ಟಿದೆಯಂತೆ ಸರಿಯಾದ ಸಮಯ ಅಂತ ಅನ್ನೋ ಮಾತುಗಳು ಓಡಾಡ್ತಿವೆ. ಇಷ್ಟೆಲ್ಲದರ ನಡುವೆ ಸೆಷನ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿಬಿಟ್ಟಿದ್ದಾರೆ, ನನಗೆ ಆಸ್ಟ್ರಾಲಜರ್ ಹೇಳಿರೋ ಭವಿಷ್ಯ ಏನು ಅನ್ನೋದ್ರ ಹಿಂಟ್ ಕೊಡುವ ಮೂಲಕ. ಸೊ ಮುಖ್ಯಮಂತ್ರಿ ಬದಲಾವಣೆಯ ಕಾಲ ಸನ್ನಿಹಿತವಾಗಿದೆಯಾ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ? ಸಿದ್ದರಾಮಯ್ಯ ಶಿಷ್ಯಂದ್ರು ಏನು ತೊಡೆ ತಟ್ಟೋದಕ್ಕೆ ರೆಡಿ ಆಗಿದ್ದಾರೆ. ಅಂಥ ಟೈಮ್ ಬಂದ್ರೆ ಡಿ.ಕೆ. ಶಿವಕುಮಾರ್ ಗಿಂತ ನಾವು ಸ್ಟ್ರಾಂಗ್ ಇದ್ದೀವಿ, ನಾವು ಪ್ರಚಾರ ಮಾಡಲ್ಲ ಅವ್ರು ಮಾಡ್ತಾರೆ ಅಷ್ಟೇ ಅನ್ನುವ ಮೆಸೇಜ್ ಸತೀಶ್ ಜಾರಕಿಹೊಳಿ ಅವ್ರ ಕಡೆಯಿಂದ ಬಂದಿತ್ತು ಅಂದಿನ ನೋಡಿದ್ದೀವಿ. ನಾವು ಬೇಕಾದಷ್ಟು ಸ್ವಂತ ಖರ್ಚಿಂದಾನು ಪಕ್ಷ ಸಂಘಟನೆ ಮಾಡಿ ಎಲೆಕ್ಷನ್ ಗೆಲ್ಲಿಸ್ಕೊಂಡು ಎಲ್ಲ ಮಾಡಿದ್ದೀವಿ. ಬಟ್ ಕೆಲವರು ಪ್ರಚಾರ ಮಾಡ್ತಾರೆ, ನಾವು ಮಾಡಲಿಲ್ಲ ಅಷ್ಟೇ, ಹೈಕಮಾಂಡ್ಗೆ ಗೊತ್ತು ಅದೆಲ್ಲ ಅನ್ನುವ ಮಾತಾಡಿದ್ದು. CM ಕುರ್ಚಿಗಾಗಿ ಈಗಾಗಲೇ ಶುರುವಾಗಿರುವಂತಹ ಪೈಪೋಟಿ, ಗುಪ್ತ ಮೀಟಿಂಗ್ಗಳು, ಶಾಸಕರ ಮಿನಿಸ್ಟರ್ಗಳ ಮೀಟಿಂಗ್ಗಳು ಎಲ್ಲ ಗಮನಿಸ್ತಿದ್ದೀವಲ್ಲ. ಇದೆಲ್ಲವನ್ನ ಅರ್ಥ ಮಾಡ್ಕೊಂಡಿರೋ ಡಿ.ಕೆ. ಶಿವಕುಮಾರ್ ಸೀಕ್ರೆಟ್ ಆಗಿ ಆಪರೇಷನ್ ಅನ್ನ ಮಾಡಿ ಮುಗಿಸಿದ್ದಾರೆ. ಅಂಥ ಟೈಮ್ ಬಂದರೆ ನನಗೆ ಎಲ್ಲಿ ಬಲ ಇದೆ, ಎಲ್ಲಿಂದ ನಾನು ಬಲವನ್ನು ಸೇರಿಸಿಕೊಳ್ಳಬಲ್ಲೆ, ನಿಮ್ಮ ಯಾವುದೇ ನಿರ್ಧಾರವೂ ಸರ್ಕಾರಕ್ಕೆ ಥ್ರೆಟ್ ಆಗೋದಿಲ್ಲ ಅನ್ನೋದನ್ನು ಖಚಿತಪಡಿಸುವ ಪ್ರಯತ್ನ ಮಾಡ್ತಿದ್ದಾರೆ ಡಿ.ಕೆ. ಶಿ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ. ಬಿಜೆಪಿಯಲ್ಲಿ ಬೇರೆ ಬಡಿದಾಟದಲ್ಲಿ ಭವಿಷ್ಯದ ಟೆನ್ಷನ್ನಲ್ಲಿರಬಹುದು ಸುಮಾರು ಜನ, ಅದರ ಅಡ್ವಾಂಟೇಜು ತಗೊಂಡಂಗಾಯ್ತು. ಎಲ್ಲ ಲೆಕ್ಕಾಚಾರ ಪಕ್ಕ ಆಗ್ತಿದೆ ಈಗ ಅಂತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.